ಕಾಟಾರ ನೋಡ್ತಾ ಇದ್ದೀನಿ. ಮೇನ್ ಥಿಯೇಟ್ರು ಬೆಳಿಗ್ಗೆ ಫ್ಯಾನ್ ಶೋ ಇತ್ತು, ಒಂದು KR ಪುರಂ ಅದು ಮುಗಿಸ್ಕೊಂಡು ಇವಾಗ ಬಂದು ಜೋಶ್ ಏನಿಲ್ಲ. ಅಭಿಮಾನಿಗಳ ಜೊತೆ ನಾನೊಬ್ಬ ಅಭಿಮಾನಿ. ಅವ್ರ ಸೀಟ್ ಬಗ್ಗೆ ತರಣ್ ಸುಧೀರ್ ಡೈರೆಕ್ಷನ್ ಬಗ್ಗೆ ತರುಣ್ ಸುಧೀರ್ ಡೈರೆಕ್ಷನ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ತರುಣಣ್ಣ ನನಗೇನು ದೂರ ಅಲ್ಲ, ತುಂಬಾ ಹತ್ರದವ್ರೆ. ಮೊದಲನೇ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದೆ, ಗುರು ಶಿಷ್ಯರು ಮೂಲಕ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದೆ. ಅಲ್ಲಿಂದ ಒಂದು ಬಾಂಡಿಂಗ್ ಆಗಿದ್ದು. ರಾಬರ್ಟ್ ನೋಡಿದ್ವಿ, ತುಂಬಾ ವಿಚಿತ್ರವಾಗಿ ವಿಭಿನ್ನವಾಗಿತ್ತು. ಹೇರ್ ಸ್ಟೈಲ್ ಆಗಿರ್ಬೋದು, ಮ್ಯಾನರಿಸಮ್ ಆಗಿರ್ಬೋದು, ಎಲ್ಲ ತುಂಬಾ ವಿಭಿನ್ನ ತೋರಿಸಿದ್ರು. ಇವಾಗ ಕಾಟೇರ ಒಂದೊಂದು ಶೇಡಲ್ಲಿ ಹೇಳ್ತಿದ್ದಾರೆ, ಪ್ರತಿಯೊಬ್ಬರು ಬಂದು ನಂಗೆ ರಿವ್ಯೂ ಹೇಳಿದ್ರು. ಒಂದು ಫೈಟಲ್ಲಿ 2 ಕೈ ಇರುತ್ತೆ, ಇನ್ನೊಂದು ಫೈಟಲ್ಲಿ 1 ಕೈ ಇರುತ್ತೆ, ಏನೇನೋ ಹೇಳ್ತಿದ್ರು. ನಾನು ಸಿನಿಮಾ ಕೂತ್ಕೊಂಡು ನೋಡಿದಾಗ ನೀಟಾಗಿ ಗೊತ್ತಾಗುತ್ತೆ ಏನೇ ನಡೆದಿದೆ ಅಂತ. ಮಾಡಿದ್ದಾರೆ, ಒಳ್ಳೆ ಸಿನಿಮಾನೇ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಪೋಸ್ಟರ್ಸ್ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ವಿಭಿನ್ನವಾಗಿದೆ. ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಫ್ಯಾನ್ಸ್ ಮಧ್ಯೆ ನಾನು ಕೂತ್ಕೊಂಡು ನೋಡೋಕ್ಕೆ ಸಿನಿಮಾ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. 70ರ ದಶಕದ ರಿಯಲ್ ಸ್ಟೋರಿ ಈ ಕತೆ ಒಳಗೊಂಡಿರೋದು. ಈ ಕತೆ ಬಗ್ಗೆ ಹೇಳೋದ ನಿಮ್ಗೆ ಎಷ್ಟು ಗೊತ್ತು ಈ ಕತೆ ಬಗ್ಗೆ? ಅಂದರೆ ನಾನು ಇನ್ನೂ ಸಿನಿಮಾ ನೋಡಿಲ್ವಲ್ಲ, ಅದಕ್ಕೋಸ್ಕರ ಕತೆ ಬಗ್ಗೆ ಹೇಳೋಕ್ಕಾಗಲ್ಲ. ನಾನು ಸಿನಿಮಾ ನೋಡೋ ಕತೆ ಬಗ್ಗೆ ಹೇಳಲ್ಲ, ಯಾಕಂದರೆ ಸಿನಿಮಾ ಜನ ಬಂದು ನೋಡಲಿ. ಬಾಸ್ ಏನೇ ಮಾಡಿದ್ರು ವಿಭಿನ್ನವಾಗಿ ಮಾಡಿರ್ತಾರೆ. ನಮ್ಮ ಕನ್ನಡ ಜನತೆಗೆ ಏನು ಬೇಕು, ಕಂಟೆಂಟ್ ಏನು ರೀಚ್ ಆಗುತ್ತೆ. ಇವಾಗ ರೈತರ ಪರ ಅದ್ರ ಪರನೇ ಒಂದು ಸಿನಿಮಾ ಹೋಗಿದೆ ಅಂತ ಗೊತ್ತಾಯಿತು. ಆ ಕಂಟೆಂಟ್ ಹೋಗಿರುತ್ತೆ ಸಿನಿಮಾದಲ್ಲಿ, ಇಷ್ಟಪಡ್ತಾರೆ ಜನ. ಡೌಟೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸುಮಾರು ಹೀರೋ ಅಲ್ಲ, ಸೂಪರ್ ಹೀರೋ. ಡಿ ಬಾಸ್ ಬೇರೆ ಬೇರೆ ಮಾತಾಡೋದು, ಬೇರೆ ಮಾತೇ ಬೇಕಾಗಿಲ್ಲ. ಹೊಡಿತಾರ, ಮತ್ತೊಂದು ಹೊಡಿತಾರ, ಬೇಡ. ಎಲ್ಲರೂ ಹೇಳ್ತಾ ಇರ್ತಾರೆ ನಾನು ಆ ಭಾಷೆ ಮಾಡಬೇಕು, ಈ ಭಾಷೆ ಮಾಡಬೇಕು, ಪ್ಯಾನ್ ಇಂಡಿಯಾ ಹಂಗೆ ಮಾಡಬೇಕು, ಮತ್ತೊಂದು ಮಾಡಬೇಕು, ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇರ್ತಾರೆ. ಕರ್ನಾಟಕದಲ್ಲೇ ಸಾಕು ಸರ್, ಇಷ್ಟೆಲ್ಲ ಕ್ರೌಡು, ಈ ಒಂದು ಕ್ರೇಜು, ಈ ಒಂದು ಅಭಿಮಾನ. ಯಾರು ಸ್ವಂತ ದುಡ್ಡು ಮಾಡಿ ತಪ್ಪದೆ ತರ್ಸಲ್ಲ, ಹಾಲಿನ ಅಭಿಷೇಕ ಮಾಡಲ್ಲ, ಹಾರ ಹಾಕಲ್ಲ, ಕಟೌಟ್ ಹಾಕಲ್ಲ. ಅದೆಲ್ಲ ಬಾಸಿಗೆ ಮಾಡ್ತೀರಾ ಅಂತ ಹೇಳಿದ್ರೆ ಹುಡ್ದಾಗಿಂದಾನೆ ಡಿ ಬಾಸು. ಅದು ಇವತ್ತಿಗೂ ಡಿ ಬಾಸ್ ಇರುತ್ತೆ, ಮುಂದಕ್ಕೂ ಡಿ ಬಾಸ್ ಆಗಿರುತ್ತೆ. ಸಿನಿಮಾ ನೋಡಿದಾರೆಲ್ಲ ಅಪ್ಪಟ ಕನ್ನಡ ಸಿನಿಮಾ ಅಂತ ಇದ್ದಾರೆ, ನೋಡ್ಕೊಂಡು ಬಂದವರೆಲ್ಲ ಹೇಗೆ ಅನ್ಸುತ್ತೆ ಈ ಖುಷಿ? ಅದನ್ನೇ ನಾನು ಹೇಳ್ತಾ ಇರೋದು. ಬಾಸ್ ಯಾವ್ದಾದ್ರು ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಮ ಕನ್ನಡದವ್ರಿಗೆ ಯಾವ ಇಷ್ಟಪಡ್ತಿದ್ದಾರೆ, ಏನು ಕಂಟೆಂಟ್ ಇಷ್ಟಪಡ್ತಿದ್ದಾರೆ ಅದನ್ನ ಮಾತ್ರ ಮಾಡೋದು. ಸುಮ್ಮನೆ ರಾಯಲ್ ಆಗಿ ಎಂಟ್ರಿ ಕೊಟ್ಟು ಧಾಮ್ ಧೂಮ್ ಅಂತ ಎಗರಿಸ್ಬಿಟ್ಟು ಜಾಗ್ವಾರ್ಗಳಲ್ಲಿ ಎಂಟ್ರಿ ಕೊಟ್ಟು ಕನ್ನಡ ಮಣ್ಣಿಗೆ ಏನು ಇಷ್ಟ ಆಗ್ತಿದೆ ಇವತ್ತಿನ ಕಾಲದಲ್ಲಿ ಅದನ್ನೇ ಮಾಡ್ತಾ ಇದ್ದಾರೆ. ಕೆಲವರು ಹೇಳ್ಬೋದು ಇದು ಹಳೆ ಟ್ರೆಂಡ್, ಮತ್ತೊಂದು ಅದೊಂದು. ಬಾಸ್ ಮಾಡಿದ್ರೆ ಎಲ್ಲ ಸ್ಪೆಷಲ್ ಆಗಿ ಇರುತ್ತೆ, ಬೇರೆ ತರಾನೇ ಇರುತ್ತೆ. ಅದಕ್ಕೆ ಸರ್ ಸಿನಿಮಾ ಮಾಡೋದು. ಒಂದೊಂದು ಸಿನಿಮಾದಲ್ಲಿ ಬೇರೆ ಬೇರೆ ಚೇಂಜ್ ಓವರ್ ಇರಲೇಬೇಕು ಅನ್ನೋದೇ ಸಿನಿಮಾ ಮಾಡ್ತಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ಸಿನಿಮಾನೇ ಬೇರೆ ಥರ ಇರುತ್ತೆ. ಅದಾದ್ಮೇಲೆ ನಮ್ಮ ಪ್ರೇಮ್ ಅಣ್ಣ ಅದು ಬರ್ತಿದೆ, ಪ್ರೇಮ್ ಡೈರೆಕ್ಷನ್ ಬರ್ತಿದೆ, ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಸಿನಿಮಾ ಏನಕ್ಕೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇರಲಿ, ಜನಕ್ಕೆ ಬೇರೆ ಬೇರೆ ರೀತಿ ಇಷ್ಟ ಆಗಲಿ ನಾವು ಅನ್ನೋದೇ ಮಾಡೋದು. ಅದಕ್ಕೋಸ್ಕರ ಇದೊಂದು ಒಳ್ಳೆ ಸಿನಿಮಾ, ಬೇರೆ ಕಂಟೆಂಟ್ ಇರೋ ಸಿನಿಮಾ. ನಿರೀಕ್ಷೆ ಏನಿಲ್ಲ ಸರ್, ಒಬ್ಬ ಆಡಿಯನ್ಸು, ಒಬ್ಬ ಫ್ಯಾನು ಥಿಯೇಟ್ರಲ್ಲಿ ಕೆಡೆ ಕೂತ್ಕೊಂಡು ಸಿನಿಮಾ ನೋಡ್ತೀನಿ, ಕೈ ಕಟ್ಕೊಂಡು ಕಿರ್ಚಾ ಜಗಲ್ ಕಿರ್ಚ್ತೀನಿ ಶಿಲ್ಲೆ. ಬುಲೆಟ್ ಪ್ರಕಾಶ್, ನಿಮ್ಮ ತಂದೆಯವರು ಬುಲೆಟ್ ಪ್ರಕಾಶ್ ಅವರು ಇದ್ದಿದ್ರೆ ದರ್ಶನ್ ಅವರು ಫಿಲಮಲ್ಲಿ ಇದ್ದೇ ಇರ್ತಿದ್ರು. ನೀವು ಯಾವಾಗ ಆಕ್ಟಿಂಗ್ ಮಾಡೋದು ದರ್ಶನ್ ಅವರು ಫಿಲಮ್ನಲ್ಲಿ? ಇವಾಗ ಬರ್ತಾ ಆನ್ ದ ವೇ ಕಾರಲ್ಲಿ ಅದನ್ನೇ ನೆನ್ಸ್ಕೊಂಬಂದೆ. ಸ್ವಲ್ಪ ಬೇಜಾರಾಯಿತು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸಿನಿಮಾ ಬಾಸ್ ಜೊತೆ ಅವ್ರ ಪಕ್ಕದಲ್ಲಿ ಅಪ್ಪ ನಿಂತಿದ್ರೆ ಅದು ಕಳೆ ಅಂತ ಹೇಳೋರು. ಯಾಕೆ ಅಂತ ಹೇಳಿದ್ರೆ ಆ ಒಂದು ಖಡಕ್ಕು, ಅಂದರೆ ಆ ಕ್ಯಾರೆಕ್ಟರ್ಗೆ ಅವರು ಆಪೋಸಿಟ್ಗೆ ಉತ್ತರ ಕೊಡೋದು ಮತ್ತೊಂದಾಗಿರ್ಬೋದು, ಆ ಜಡ್ಜ್ಮೆಂಟು ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಅದು ತುಂಬ ಮಿಸ್ ಮಾಡಿದೆ. ತೊಂದರೆ ಇಲ್ಲ, ಎಲ್ಲೇ ಇದ್ರೂ ಅವ್ರು ಆಶೀರ್ವಾದ ಮಾಡ್ತಾ ಇರ್ತಾರೆ. ಅಂಥ ಒಂದು ಆಪರ್ಚುನಿಟಿ ಬಂದರೆ ಡಿ ಬಾಸ್ ಜೊತೆ ನಾನು ಒಂದು ಆ್ಯಕ್ಟ್ ಮಾಡ್ತೀನಿ. ಸ್ಕ್ರೀನ್ ಎಲ್ಲರೂ ನೋಡಿ ನಾನು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಕಂಟಿನ್ಯೂಸ್ ನನಗೆ ಫೋನ್ ಕಾಲ್ಗಳು ಥಿಯೇಟರ್ ವಿಸಿಟ್ಸ್ಗೋಸ್ಕರ. ಅದಕ್ಕೆ ಹತ್ತಿ ಬೆಲೆಯಲ್ಲಿ ಮರಿ ಹೊಡಿತಾ ಇದ್ದಾರೆ. ಇವಾಗ ಅನುಪಮ ಥಿಯೇಟ್ರು, ಬೆಳಗ್ಗೆ KR ಪುರಂ ಥಿಯೇಟರು, ಮತ್ತು ಅನ್ನದಾನ ಮಾಡ್ತಿದ್ದಾರೆ, ಬಿರಿಯಾನಿ ಹಂಚ್ತಿದ್ದಾರೆ, ಅಲ್ಲೆಲ್ಲ ಹೋಗ್ಬೇಕು. ಅದಕ್ಕೋಸ್ಕರ ಅದು ಮುಗಿಸ್ಕೊಂಡು ನೋಡೋಣ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.